ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ. ಎಲ್ಲ ನನ್ನ ಸ್ನೇಹಿತರು ಬಹಳಷ್ಟು ಜನ ಕೆಸೆಟ್ನ ಕಟ್ಟಪ್ಗಾಗಿ ವೇಟನ್ನು ಮಾಡ್ತಾ ಇದ್ದಾರೆ. ಬಟ್ ನಾನು 2023ರಲ್ಲಿ ನಡೆದಿರ್ತಕ್ಕಂಥ ಕೆಸೆಟ್ನ ಪ್ರೊಸೆಸ್ ಏನಿತ್ತು ಅನ್ನೋದನ್ನು ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತವಾಗಿ ನಿಮಗೂ ಕೂಡ ಗೊತ್ತಾಗ್ತದೆ. ಒಂದಂತೂ ಸತ್ಯ, ಕೆಸೆಟ್ ಫಲಿತಾಂಶ ಬರಬೇಕಾಗಿತ್ತು. ಬಟ್ ವಾರಾಂತ್ಯದಲ್ಲಿ ಅಂದರೆ ಈ ವೀಕೆಂಡು ಅಥವಾ ನೆಕ್ಸ್ಟ್ ವೀಕೆಂಡಲ್ಲಿ ಖಂಡಿತವಾಗಿ ನಿಮ್ಮ ಕೆಸೆಟ್ ಎಕ್ಸಾಮ್ನ ರಿಸಲ್ಟ್ ಬಂದೇ ಬರ್ತದೆ. ಏಕೆಂದರೆ ಈ 24 ನವೆಂಬರ್ದಿಂದ ನಡೆದಿರ್ತಕ್ಕಂಥ ಪರೀಕ್ಷೆಯ ವೇಗವನ್ನು ನೋಡಿದರೆ ಕೀ ಆನ್ಸರ್ ರಿಲೀಸ್ ಮಾಡೋದು, ಆಕ್ಷೇಪಣೆಗಳನ್ನು ತೆಗೆದುಕೊಳ್ಳೋದು, ಆಮೇಲೆ ಫೈನಲ್ ಕೀ ಆನ್ಸರ್ಸ್, ಆಮೇಲೆ ಜೊತೆಗೆ ನಿಮ್ಮ ಪ್ರೊವಿಷನಲ್ ಸ್ಕೋರ್ ಲಿಸ್ಟನ್ನು ಮಾಡಬೇಕಾದ್ರೆ ಕೆ ಅವರು ತುಂಬಾ ವೇಗವಾಗಿ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಾನು ಹೇಳಿದ್ದೆ, ಖಂಡಿತವಾಗಿ 24ಕ್ಕೆ ಬಂದರೆ ಒಂದು 30 ಡೇಸ್ ಒಳಗಡೆ ಬಂದಿದ್ದು ಹೊಸ ರೆಕಾರ್ಡ್ ಆಗ್ತಿತ್ತು. ಬಟ್ ಅನ್ಸುತ್ತೆ, ಯಾಕಂದರೆ ಕೆ ಎ ಅವರು ಫಲಿತಾಂಶ ಪಟ್ಟಿಯನ್ನಾದಮೇಲೆ UGCಯ ನಾರ್ಮ್ಸ್ ಇದ್ದಾವೆ, ನಿಯಮಗಳಿದ್ದಾವೆ, ಅದನ್ನು ಮಾಡ್ಯುಲೇಷನ್ ಕಮಿಟಿ ಕೊಡಬೇಕಾಗ್ತದೆ, ಅಲ್ಲಿಂದ ಅಪ್ರೂವಲ್ ತೊಗೊಳ್ಬೇಕಾಗ್ತದೆ, ಆಮೇಲೆ ತಾನೇ ಏನು ಮಾಡ್ತಾರೆ, ಕಟ್ಟಪ್ಗಳನ್ನು ರಿಲೀಸ್ ಮಾಡ್ತಾರೆ. UGCಯ ಫಲಿತಾಂಶ ಪ್ರಕಟಣೆಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ನಿಯಮಗಳಿರ್ತದೆ, ಅದನ್ನು ಕೆ ಎ ಅವರು ಅಳವಡಿಸಿಕೊಂಡು ಹೋಗಲೇಬೇಕಾಗ್ತದೆ. ಅದಕ್ಕಾಗಿ ಒಂದಿಷ್ಟು ದಿನಗಳು ಹೆಚ್ಚು ಕಡಿಮೆ ಆದರೂ ಕೂಡ ಆಗಿರ್ಬೋದು. ಬಟ್ ಹೋದ ವರ್ಷ ನಡೆದಿರ್ತಕ್ಕಂಥ ಕೆಸೆಟ್ 2023ರಲ್ಲಿ ಯಾವ ಒಂದು ಪ್ರಕ್ರಿಯೆ ಆಗಿತ್ತು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇಲ್ಲಿ ಪ್ರವೇಶದಲ್ಲಿ ಬಂದರೆ ನಾನು ಲಾಸ್ಟ್ ಕೆಸೆಟ್ 2023ರ ಪರೀಕ್ಷೆಯ ಪ್ರೊಸೆಸನ್ನು ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಿರ್ಬೋದು. ಫಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ತಾತ್ಕಾಲಿಕ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಈಗ ನಿಮ್ದೆಲ್ಲ ಇಲ್ಲಿವರೆಗೂ ಕೂಡ ಬಂದಿದೆ ಪ್ರೊಸೀಜರ್, ಓಕೆನಾ. ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ವರೆಗೂ ಬಂದಿದೆ. ಪ್ರೊವಿಷನಲ್ ಸ್ಕೋರ್ ಲಿಸ್ಟು ಮತ್ತು ರಿಲೀಸ್ ಬಂದ ಕೂಡಲೇ ಇನ್ನು ಬರಬೇಕಾಗಿರ್ತಕ್ಕಂಥದ್ದು ತಾತ್ಕಾಲಿಕ ಫಲಿತಾಂಶ ಪಟ್ಟಿಯ ಕಟಪ್ ಅನ್ನು ಬರ್ತದೆ, ಓಕೆನಾ. ಈ ತಾತ್ಕಾಲಿಕ ಫಲಿತಾಂಶ ಕಟಪ್ ಬಂದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಅಭ್ಯರ್ಥಿಗಳು ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ದೀರಲ್ಲ 6%ಅಲ್ಲಿ ಅವ್ರದ್ದೆಲ್ಲ ವಿತ್ ಮಾರ್ಕ್ಸು ಆಮೇಲೆ ಕೆಟಗರಿ ಎಲ್ಲ ಏನು ಮಾಡ್ತಾರೆ 6%ಅಲ್ಲಿ ಬರ್ತದೆ. ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಮೂಲ ದಾಖಲೆಗಳ ಪರಿಶೀಲನೆಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿಯನ್ನು ಸಹಿತ ಪ್ರಕಟಣೆಯನ್ನು ಪಡ್ತಾರೆ. ಈ ಮೂರು ಕೆಲಸ ಏಕಕಾಲಕ್ಕೆ ಆಗ್ತವೆ, ಶೀಘ್ರದಲ್ಲೇ ಆಗ್ತವೆ. ಇನ್ನು ಬರಬೇಕಾಗಿರ್ತಕ್ಕಂಥದ್ದು ಕಟಪ್ ಬರಬೇಕು. ಕಟಪ್ ಜೊತೆಗೆ ಕ್ಯಾಂಡಿಡೇಟಲ್ಲಿ 6%ಅಲ್ಲಿ ಯಾರೆಲ್ಲ ಕ್ವಾಲಿಫೈಡ್ ಇದ್ರಲ್ಲ ಅವರು ಡೀಟೇಲ್ಸ್ ಕೊಡ್ತಾರೆ. ಆ ಡೀಟೇಲ್ಸ್ ಜೊತೆಗೆ ಏನು ಮಾಡ್ತಾರೆ, ಸಬ್ಜೆಕ್ಟ್ ವೈಸ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲನ್ನು ಏನು ಮಾಡ್ತಾರೆ, ಕೆ ಅವರು ರಿಲೀಸನ್ನು ಮಾಡ್ತಾರೆ. ಇನ್ನೇನು ಕೆಲವು ದಿನಗಳಲ್ಲಿ ಕೆಸೆಟ್ನ ಫಲಿತಾಂಶ ಬಂದೇ ಬರ್ತದೆ. ಯಾಕಂದರೆ ನೀವು ಎಲ್ಲ ನಿರೀಕ್ಷೆ ಮಾಡ್ತಕ್ಕಂಥದ್ದು ಒಂದೇ ಇತ್ತು, ಅದುವೇ ಕೆಸೆಟ್ನ ಕಟಪ್ನ ಒಂದು ಫಲಿತಾಂಶ. ಇಷ್ಟು ನಾನು ನಿಮಗೆ ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೆ. ಕಟಪ್ ಬರ್ತದ, ಕ್ವಾಲಿಫೈಡ್ ಆದವರ ಸ್ಟೂಡೆಂಟ್ಸ್ಗಳ ಲಿಸ್ಟ್ ಬರ್ತದ, ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲನ್ನು ಸಹಿತ ಏನು ಮಾಡ್ತಾರೆ, ಕೊಡ್ತಾರೆ. ಅಷ್ಟು ನಮ್ಮ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡಿದ್ದೆ. ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.